ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಕಡೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವುದಂದರೆ ಶ್ರೀ ಬಾಲಿಕಾ ತೀರ್ಥ ಮಂದಿರ. ಇದು ಫೇಮಸ್ ಆಗಿರೋ ಸೋಮನಾಥ ಟೆಂಪಲ್ನ ಹತ್ತಿರದಲ್ಲಿದೆ ಶ್ರೀ ಬಾಲಿಕಾ ತೀರ್ಥ ಮಂದಿರ ಅಂತ. ನಾನು ಆಮೇಲೆ ನಿಮಗೆ ಸೋಮನಾಥ ಮಂದಿರ ಎಲ್ಲನೂ ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್. ನೀವು ನೋಡ್ಬೋದು ಗುಜರಾತಿನಲ್ಲಿ ಟೆಂಪಲ್ಲು ಹೇಗಿರುತ್ತೆ ಅಂತ. ನಾನು ನಿಮಗೆ ಮೊದಲಿನ ವಿಡಿಯೋದಲ್ಲಿ ಹೇಳಿದಾಗೆ ನಾವಿರೋದು ಗುಜರಾತಲ್ಲಿ. ಸೊ ನಾನು ನಿಮಗೆ ಎಲ್ಲ ಗುಜರಾತಿನ ದೇವಾಲಯಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಹೇಗಿದೆ ಅಂತ. ಈ ಥರ ಇದೆ ನೋಡಿ. ಇದರಲ್ಲಿ ಬರೆದಿದ್ದಾರೆ ದೇವಾಲಯದ ಬಗ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಾಲಯ ಅಂತ. ನೋಡಿ, ಇದು ಕೃಷ್ಣ ಈ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮಗೆ ಸಾಧ್ಯ ಆದರೆ ಒಂದು ಸಾರಿ ವಿಸಿಟ್ ಮಾಡಿ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಆಮೇಲೆ ಕಮೆಂಟು ಮಾಡಿ. ನೋಡಿ, ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಈ ಥರ ಇದೆ. ಇಲ್ಲೇ ಒಂದು ಕೊಳ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಈ ಆಕಳು ಅಂದರೆ ಅದು ಎಲ್ಲರಿಗೂ ಅದನ್ನು ಟಚ್ ಮಾಡೋಕ್ಕೂ ಬಿಡ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಏನಂದರೆ ಏನೂ ಮಾಡ್ತಾ ಇರಲಿಲ್ಲ. ನೋಡಿ, ಇಲ್ಲಿ ನಾವೆಲ್ಲ ಹೇಗೆ ಅದನ್ನು ಟಚ್ ಮಾಡ್ತಾ ಇದ್ದೀವಿ, ನಾನು ಮತ್ತು ನನ್ನ ಮಗಳು. ನೋಡಿ, ಇವಾಗ ಪೂರ್ತಿ ದೇವಸ್ಥಾನ ಈ ಥರ ಕಾಣಿಸ್ತಾ ಇದೆ. ಆಮೇಲೆ ನೋಡಿ, ಇಲ್ಲಿ ಈ ಸಮುದ್ರದಲ್ಲಿ ಶಿವಲಿಂಗ ಇದೆ, ಅದ್ರ ಮೇಲೆ ಹೇಗೆ ನೀರು ಬರ್ತಾ ಇದೆ ಅಂತ ನೋಡಿ. ಇದು ತುಂಬಾ ಚೆನ್ನಾಗಿದೆ. ನೋಡಿ, ಕಾಣಿಸ್ತಾ ಇದೆಯಲ್ವಾ ಶಿವಲಿಂಗ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿದೆ ಅಂತ. ಇದೆಲ್ಲ ಸೋಮನಾಥ ದೇವಾಲಯದ ಹತ್ತಿರದಲ್ಲಿರೋ ಪ್ರದೇಶಗಳು. ಇಲ್ಲಿ ಹತ್ತಿರದಲ್ಲಿ ತುಂಬ ದೇವಾಲಯಗಳಿದೆ. ಒಂದು ದಿನದಲ್ಲಿ ಇದನ್ನೆಲ್ಲ ನಾವು ಕವರ್ ಮಾಡ್ಬೋದು ಈ ಥರ. ನೋಡಿ, ಸಮುದ್ರದ ಅಲೆಗಳು ಹೇಗೆ ಬರ್ತಾ ಇದೆ ಅಂತ. ನೋಡಿ ಈ ಥರ ಶಿವಲಿಂಗದ ಹತ್ರ ಹೇಗೆ ನೀರು ಬರ್ತಾ ಇದೆ ಅಂತ. ಇದು ಗೀತಾ ಮಂದಿರ ಅಂತ. ಇಲ್ಲಿ ಕೆಲವಷ್ಟು ದೇವಾಲಯಗಳು ಇದೆ ನೋಡಿ ಈ ಥರ. ನೋಡಿ, ಇದು ಗೀತಾ ಮಂದಿರ ಅಂತ ನೀವು ನೋಡ್ತಾ ಇರೋದು. ಪಾದುಕೆನೂ ಇದೆ ಇಲ್ಲಿ. ನೋಡಿ ಹೇಗಿದೆ ಅಂತ. ನೋಡಿ, ಇದು ಗುಹೆ ಥರ ಇದೆ. ಇದ್ರ ಒಳಗಡೆ ಹೋಗಿ ಬರಬೇಕು. ನೋಡಿ ಈ ಥರ ಇದೆ ಒಳಗಡೆ. ಚೆನ್ನಾಗಿದೆ ಅಲ್ವಾ?
ನೋಡಿ ಈ ಥರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ. ಇದು ವಿಶ್ವನಾಥ ಮಂದಿರ. ನೋಡಿ ಇಲ್ಲಿ ಪಾದುಕೆ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿದೆ. ಸುತ್ತಲೂ ನೀವು ನೋಡ್ತಾ ಇರ್ಬೋದು ಶ್ರೀಕೃಷ್ಣ ಚರಣ ಪಾದುಕ ಅಂತ. ಮತ್ತು ಅಲ್ಲಿ ದಾರಿಯಲ್ಲಿ ಈ ಥರ ಶಾಪ್ಗಳೆಲ್ಲ ಇದ್ದಾವೆ. ನಮಗೇನಾದರೂ ಐಟಮ್ಸ್ ಬೇಕಾದರೆ ತೊಗೋಬೋದು. ಏನಾದರೂ ಯುನೀಕ್ ಐಟಮ್ ಅಂತ ಅನಿಸಿದರೆ ತೊಗೋಬೋದು. ನೋಡಿ ಈಗ ಈ ಥರ ಮತ್ತೊಂದು ಟೆಂಪಲ್ಗೆ ಬಂದ್ವಿ. ಇಲ್ಲೇ ಎಲ್ಲ ಹತ್ರನೇ ಇದೆ ಟೆಂಪಲು. ಎಲ್ಲ ಟೆಂಪಲ್ನು ಒಂದು ದಿನದಲ್ಲಿ ಕವರ್ ಮಾಡ್ಬೋದು. ಇದು ನೋಡಿ, ಇದು ತ್ರಿವೇಣಿ ಘಾಟ್ ಅಂತ, ತ್ರಿವೇಣಿ ಸಂಗಮ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಹೋದರೆ ವಾಪಸ್ ಬರಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಯಾವ ಥರ ಇದೆ ಅಂತ. ಇದು ಶ್ರೀರಾಮ ಮಂದಿರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನಾವು ಶ್ರೀರಾಮ ಅಂತ ಬರಿಬೋದು. ಬುಕ್ ಇಟ್ಟಿದ್ದಾರೆ. ನನ್ನ ಮಗಳು ಬರಿತಾ ಇದ್ದಾಳೆ. ನಾವು ಬರೆದಿದ್ದೀವಿ ಶ್ರೀರಾಮ ಶ್ರೀರಾಮ ಅಂತ ಎಲ್ಲ ಬರೆದಿದ್ದಾರೆ ತುಂಬ ಜನ. ನೋಡಿ ಈ ಥರ ಇದೆ. ನಾವು ಚೆನ್ನಾಗಿ ಆರತಿ ಆಗೋ ಸಮಯದಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿ ಇತ್ತು. ನೋಡಿ ನನ್ನ ಮಗಳು ಇಲ್ಲಿ ಗಣೇಶನ ನೋಡಿಕೊಂಡು ಬಿಡಿಸ್ತಾ ಇದ್ದಾಳೆ. ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಇವಾಗ ನಾವು ನೆಕ್ಸ್ಟ್ ಹೋಗಿರೋದು ಸೋಮನಾಥ್ ಟೆಂಪಲ್ಗೆ. ಈ ಥರ ಇದೆ. ಇಲ್ಲಿ ಅಂದರೆ ಒಳಗಡೆ ಮೊಬೈಲ್ ತೊಗೊಂಡು ಹೋಗೋ ಹಾಗೆ ಇಲ್ಲ. ಮೊಬೈಲ್ನ ಒಂದು ಕೌಂಟ್ರಲ್ಲಿ ಸಬ್ಮಿಟ್ ಮಾಡಿ ಹೋಗಬೇಕಾಗತ್ತೆ. ಸೊ ಒಳಗಡೆ ಫೋಟೋ ತೊಗೊಳ್ಳೋ ಹಾಗಿಲ್ಲ. ಹೊರಗಡೆಯಿಂದ ಅಷ್ಟೇ ನಾನು ಫೋಟೋ ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ನೀವು ಯಾರಾದರೂ ಗುಜರಾತ್ ಟೂರ್ ಮಾಡೋದಾದರೆ ಈ ಪ್ಲೇಸಸ್ನೆಲ್ಲ ಕವರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್. ನೋಡಿ ಇದು ಔಟ್ಸೈಡ್, ಟೆಂಪಲ್ನ ಹೊರಗಡೆ ಈ ಥರ ಇದೆ. ತುಂಬ ಫೇಮಸ್ ಆಗಿರೋ ಟೆಂಪಲ್ ಇದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಅಲ್ಲೇ ಹತ್ತಿರದಲ್ಲೇ ಒಂದು ಸಮುದ್ರನೂ ಇದೆ.
ಅಲ್ಲೂ ಈವ್ನಿಂಗ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇದು ನಮ್ಮ ಸೋಮನಾಥ್ ಟ್ರಿಪ್ಪಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ.